ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಡರ್ಗೇನ್ ಮ್ಯಾಥಮೆಟಿಕ್ಸ್. ಇವತ್ತು ಮ್ಯಾಥಮೆಟಿಕ್ಸ್ಗಿಂತ ಮುಂಚೆ ನಾವೆಲ್ಲರೂ ಒಂದು ಚಿಕ್ಕ ಗೇಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಗ್ಬೋದಲ್ವಾ? ಸೆಟ್ಸ್ ಅಂತ ಒಂದು ಗೇಮ್ ಆಡ್ತಾ ಇದ್ವಿ, ನಿಮ್ಗೆ ನೆನಪಿದೆಯಾ? ಆ ಸೆಟ್ ಗೇಮ್ನ ನಾವು ಹೇಗೆ ಆಡ್ತಾ ಇದ್ವಿ? 4 ಜನ ಸ್ಟೂಡೆಂಟ್ಸ್ ಕೂತ್ಕೊಂಡ್ರೆ 4 ಚಿಟ್ಸಲ್ಲಿ ನಮ್ಮ ಹೆಸರುಗಳನ್ನ ಬರೆದು 16 ಚಿಟ್ಸ್ನ ಗಾಳಿಗೆ ತೂರ್ಬಿಟ್ಟು 4 ರ್ಯಾಂಡಮ್ ಚಿಟ್ಸ್ನ ಎತ್ಕೊಳ್ತಾ ಇದ್ವಿ. ಆ 4 ರ್ಯಾಂಡಮ್ ಚಿಟ್ಸ್ನ ಓಪನ್ ಮಾಡಿ ಯಾವುದಾದ್ರೂ ಒಂದು ನೇಮ್ 4 ಟೈಮ್ಸ್ ರಿಪೀಟ್ ಆಗೋ ಥರ ಪಾಸ್ ಮಾಡ್ತಾ ಚಿಟ್ಸ್ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ವಿ. ಕರೆಕ್ಟಾ? ಯಾರು ಫಸ್ಟು 4 ಚಿಟ್ಟಲ್ಲಿ ಒಂದೇ ಹೆಸರಿರುವಂತಹ ಚಿಟ್ಸ್ನ ಕಲೆಕ್ಟ್ ಮಾಡ್ತಾರೆ ಅವರು ಆ ಗೇಮ್ನ ವಿನ್ನರ್ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡ್ತಾ ಇದ್ವಿ, ರೈಟ್? ಹಾಗಾದರೆ ಈ ಸೆಟ್ ಅನ್ನೋದನ್ನ ನಾವೀಗ ಎಲ್ಲಿ ನೋಡ್ತಾ ಇದ್ದೀವಿ? ಎಲ್ಲಿ ನೋಡ್ತಾ ಇದ್ದೀವಿ? ಕರೆಕ್ಟ್, ನಾವು ಫಸ್ಟ್ ಪಿ ಯು ಅಲ್ಲಿ ಚಾಪ್ಟರ್ ಫಸ್ಟ್ ನೇಮ್ ಏನು? ಸೆಟ್ಸ್. ಹಾಗಾದರೆ ಈ ಮ್ಯಾಥಮೆಟಿಕಲ್ ಸೆಟ್ಗೂ ನಾವು ಚಿಕ್ಕ ವಯಸ್ಸಿನ ಆರ್ಟಿಸ್ಟಿಕ್ ಸೆಟ್ಗೂ ಏನಾದರೂ ಸಂಬಂಧ ಇದೆಯಾ ಅಥವಾ ಕಂಪ್ಲೀಟಾಗಿ ವ್ಯತ್ಯಾಸ ಇದೆಯಾ? ಏನು ಸಂಬಂಧ ಇದೆ? ಈ ಸೆಟ್ ಆಟದಲ್ಲಿ ನಾವು ಏನು ಮಾಡ್ತಾ ಇದ್ವಿ? ಒಂದೇ ರೀತಿಯಾದಂತಹ ಹೆಸರಿರುವಂತಹ ಚಿಟ್ಸ್ನ ಕಲೆಕ್ಟ್ ಮಾಡ್ತಿದ್ವಿ. ಇಲ್ಲಿ ಒಂದೇ ರೀತಿಯಾದಂತಹ ವಸ್ತುಗಳನ್ನ ಕಲೆಕ್ಟ್ ಮಾಡ್ತೀವಿ. ಅದಕ್ಕೆ ನಾವು ಸೆಟ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಅಂದರೆ, ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ ಆರ್ ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ಸೇಮ್ ಕೈಂಡ್ ಆಫ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಅಂದರೆ ಒಂದೇ ರೀತಿಯಾದಂತಹ ಯಾವುದಾದ್ರೂ ಆಬ್ಜೆಕ್ಟ್ಸ್ನ ನಾವು ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಟರೆ ಅದನ್ನು ಏನಂತ ಹೇಳ್ತೀವಿ? ಕರೆಕ್ಟ್, ಸೆಟ್ಸ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಸೆಟ್? ಸೆಟ್ ಈಸ್ ಎ ಹೇಳಿ, ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ಈ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ ಅಂದರೆ ಏನು? ನಮ್ಮ ಗೇಮಲ್ಲಿ 4 ಮೆಂಬರ್ಸು 4 ಡಿಫ್ರೆಂಟ್ ನೇಮ್ಸನ್ನು ಬರೆದಿರ್ತೀವಿ. ಫಸ್ಟ್ ಟೈಮ್ ಕಲೆಕ್ಟ್ ಮಾಡಬೇಕಾದ್ರೆ 4 ನೇಮ್ಸು ಇರುತ್ತೆ, ಆದರೆ ಸೇಮು ಡಿಫ್ರೆಂಟಾಗಿ ಗೊತ್ತಿರಲ್ಲ. ಬಟ್ ಸೇಮ್ ಆದಮೇಲೆ ತಾನೇ ನಾವು ಗೇಮ್ನ ವಿನ್ನರ್, ಅಂದರೆ ಸೇಮ್ ಆದಮೇಲೆ ತಾನೇ ಆ ಚಿಟ್ಟು ಸೆಟ್ಟಾಗಿ ಮಾರ್ಪಡುತ್ತೆ. ಇಲ್ಲಿ ಸೇಮ್ ಕೈಂಡ್, ಒಂದೇ ರೀತಿಯಾದಂತಹ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಅಥವಾ ನೇಮ್ಸ್ಗಳನ್ನ ಕಲೆಕ್ಟ್ ಮಾಡಿ ಇಡೋದನ್ನು ನಾವೇನಂತ ಕರಿತೀವಿ? ಸೆಟ್ಸ್ ಅಂತ ಕರಿತೀವಿ. ಸರಿನಾ? ಒಂದು ಉದಾಹರಣೆ ಕೊಡೋಣ. ಸೆಟ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಹಾಗಾದರೆ ಸೆಟ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಯಾವುವು? A B C D E F G Z. ಇವೆಲ್ಲ ಒಂದು ಸೆಟ್ ಅಂತ ನಾವು ಹೇಳ್ಬೋದಾ? ಇದೇ ಸೆಟ್ನ ನಾನು E is equal to A B C D E F G H I J K so Z ಅಂತ ಬರೀಬೋದಾ? ಹಾಗಾದರೆ ಇದು ಕೂಡ ಸೆಟ್ಟೆ, ಇದು ಕೂಡ ಸೆಟ್ಟೆ, ಕರೆಕ್ಟ್ ಅಲ್ವಾ? ಈ ಎರಡರಲ್ಲಿರುವಂತಹ ವ್ಯತ್ಯಾಸ ಏನು? ಅಬ್ಸರ್ವ್ ಮಾಡಿ. ಈ ಸೆಟ್ನ ನಾನು A is equal to X such that X is a set of all English ಆಲ್ಫಾಬೆಟ್ ಅಂತ ಬರ್ತೀವಿ. ನೋಡಿ, ಈ ಎರಡೂ ರೀತಿ ಬರೆಯುವಂಥದ್ದನ್ನು ನಾವೇನಂತ ಕರಿತೀವಿ? ರೂಲ್ ಮೆಥಡ್ ಆರ್ ಸೆಟ್ ಬಿಲ್ಡರ್ ಮೆಥಡ್ ಅಂತ ಕರಿತೀವಿ. ಇದು ರೂಲ್ ಮೆಥಡ್ ಆರ್ ಸೆಟ್ ಬಿಲ್ಡರ್ ಮೆಥಡ್ ಅಂದರೆ ಇಲ್ಲಿ ಈ ಸೆಟ್ಟಲ್ಲಿ ಇರಬೇಕಾದಂತಹ ವಸ್ತುಗಳು ಹೆಸರು ಲೀಸ್ಟು ಇರುವುದಿಲ್ಲ, ಆದರೆ ಆ ವಸ್ತುಗಳು ಯಾವ ಪ್ರಕಾರದ್ದು ಅನ್ನೋದನ್ನ ಒಂದು ಸ್ಟೇಟ್ಮೆಂಟಲ್ಲಿ ಬರೆದಿರ್ತಾರೆ. ಅರ್ಥ ಆಗ್ತಿದೆಯಾ? ಹಾಗಾದರೆ ನಾವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಇದನ್ನು ನಾವು
ರೋಸ್ಟರ್ ಮೆಥಡ್ ಅಂತ ಕರಿತೀವಿ. ಈ ರೋಸ್ಟರ್ ಮೆಥಡಲ್ಲಿ ಆ ಒಂದು ಸೆಟ್ಟಲ್ಲಿ ಇರುವಂತಹ ಎಲ್ಲ ವಸ್ತುಗಳನ್ನ ಇಲ್ಲಿ ನಾವು ಸಂಗ್ರಹಿಸಿ ಇಟ್ಟಿರ್ತೀವಿ. ನಾವು ಈ ಎರಡನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಎರಡು ವಿಷಯ ಸಿಗುತ್ತೆ. ಈ ಎರಡೂ ಸೆಟ್ನ ನಾವು ಒಂದು ಆಲ್ಫಾಬೆಟಿಂದ ರೆಪ್ರೆಸೆಂಟ್ ಮಾಡಿದ್ವಿ. ಆ ಆಲ್ಫಾಬೆಟ್ನ ನಾವು ನೇಮ್ ಆಫ್ ಎ ಸೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೇಮ್ ಆಫ್ ಎ ಸೆಟ್ ಅಂತ ಕರಿತೀವಿ. ಇನ್ನು ಈ ರೂಲ್ ಮೆಥಡಲ್ಲಿ ಆ ಸೆಟ್ಟಲ್ಲಿರುವಂತಹ ವಸ್ತುಗಳು ಅಥವಾ ಆಬ್ಜೆಕ್ಟ್ಸ್ಗಳು ಇಲ್ಲ. ಅದ್ರ ಬದಲು ಅದು ಯಾವ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಇದೆ. ಇದನ್ನು ನಾವು ಎಕ್ಸ್, ಈ ಒಂದು ಕೋಲನ್ನು ನಾವು ಸರ್ಚ್ ದಟ್ ಅಂತ ಕರಿತೀವಿ. ಇದನ್ನು ನಾವು ಫಾರ್ ಆಲ್ ಎಕ್ಸ್. ಫಾರ್ ಆಲ್ ಎಕ್ಸ್ ಅಂದರೆ ಎಲ್ಲ ರೀತಿಯಾದಂತಹ ವಸ್ತುಗಳು. ಯಾವ ವಸ್ತುಗಳು ಅಂತ ಅಂದರೆ ಸೆಟ್ ಆಫ್ ಆಲ್ ಇಂಗ್ಲೀಷ್ ಆಲ್ಫಾಬೆಟ್. ಎಲ್ಲ ಇಂಗ್ಲೀಷ್ ಆಲ್ಫಾಬೆಟ್ನ ನಾವು ಎಕ್ಸ್ ಅನ್ನೋದ್ರ ಮುಖಾಂತರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳೋದೆ ರೂಲ್ ಮೆಥಡ್ ಆರ್ ಸೆಟ್ ಬಿಲ್ಡರ್ ಮೆಥಡ್. ಈ ಸೆಟ್ ಬಿಲ್ಡರ್ ಮೆಥಡಲ್ಲಿ ಸೆಟ್ನ ವಸ್ತುಗಳು ಯಾವ್ಯಾವು ಅಂತ ಹೇಳ್ತಿದ್ದೀವಿ, ಹೇಗಿರ್ತವೆ ಅಂತ ಹೇಳ್ತಿದ್ವಿ. ಆದರೆ ಅವು ಪರ್ಟಿಕ್ಯುಲರ್ ಆಗಿ ಯಾವ್ಯಾವು ಅಂತ ನಾವು ಬರ್ದಿಲ್ಲ. ಕರೆಕ್ಟ್ ಅಲ್ವಾ? ಈಗ ಇದನ್ನು ಆನ್ಸರ್ ಮಾಡಿ. ಎ ಬಿ ಸಿ ಡಿ ಸೋ ಆನ್ ಸೆಟ್ ಇದೆ ಅಲ್ವಾ? ಇಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳ ಲಿಸ್ಟ್ ಮಾಡಿದೀವಿ ಅಲ್ವಾ? ಇದನ್ನು ನಾವೇನಂತ ಕರಿತೀವಿ ಅಂದರೆ ಎಲಿಮೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲಿಮೆಂಟ್ಸ್. ಈ ಎಲ್ಲ ಎಲಿಮೆಂಟ್ಸ್ ನಾವು ಕಾಮಾ ಇಂದ ಏನು ಮಾಡಿದ್ವಿ? ಸಪ್ರೇಟ್ ಮಾಡ್ತೀವಿ. ಸಪರೇಟೆಡ್ ಬೈ ಕಾಮ. ಸರಿನಾ? ಹಾಗೆ ಈ ಎಲ್ಲ ಎಲಿಮೆಂಟ್ಸು ಕೂಡ ಎರಡು ಬ್ರೆಸಲ್ಸ್ ಇಂದ ಏನಾಗಿದೆ? ಎನ್ಕ್ಲೋಸ್ಡ್ ಆಗಿದೆ. ಆಲ್ವೇಸ್, ಯಾವಾಗಲೂ ಸೆಟ್ಸ್. ಇದು ರೂಲಲ್ಲಿ ಆಗಿರಲಿ, ರೋಸ್ಟರಲ್ಲಿ ಆಗಿರಲಿ, ಎನ್ಕ್ಲೋಸ್ಡ್ ವಿತ್ ಬ್ರೆಸಲ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ನಾವೀಗ ಏನೇನು ಕಲ್ತ್ವಿ? ಸೆಟ್ ಅಂದರೆ ಏನು ಅಂತ ಕಲ್ತ್ವಿ. ಏನು ಸೆಟ್ ಅಂದರೆ? ಸೆಟ್ ಈಸ್ ಎ ಕಲೆಕ್ಷನ್ ಆಫ್ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್. ನೆಕ್ಸ್ಟ್ ಏನು ಕಲ್ತ್ವಿ? ರೆಪ್ರೆಸೆಂಟೇಷನ್ ಆಫ್ ಸೆಟ್. ಸೆಟ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಕಲ್ತ್ವಿ. ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ? ಫಸ್ಟ್ ಒನ್ ರೂಲ್ ಆರ್ ಸೆಟ್ ಬಿಲ್ಡರ್ ಮೆಥಡ್. ಈ ರೂಲ್ ಆರ್ ಸೆಟ್ ಬಿಲ್ಡರ್ ಮೆಥಡಲ್ಲಿ ಏನು ಇರಲ್ವಾ? ಆ ಒಂದು ಎಲಿಮೆಂಟ್ಸ್ ಅನ್ನೋದು ಇರಲ್ಲ, ಬಟ್ ಆ ಎಲಿಮೆಂಟ್ ಯಾವ ರೀತಿಯದ್ದು ಅಂತ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಅದಕ್ಕೆ ಅದನ್ನು ಸೆಟ್ ಬಿಲ್ಡರ್, ಆ ಸ್ಟೇಟ್ಮೆಂಟ್ನ ಯೂಸ್ ಮಾಡಿ ನಾವು ಆ ಸೆಟ್ನ ಬರಿಬೋದು ಅನ್ನೋ ಕಾರಣಕ್ಕೆ ಅದನ್ನು ಏನಂತ ಕರಿತೀವಿ? ಸೆಟ್ ಬಿಲ್ಡರ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವ್ದಿದೆ? ರೋಸ್ಟರ್. ರೋಸ್ಟರ್ ಮೆಥಡ್ ಅಂದರೆ ಎಲ್ಲ ಎಲಿಮೆಂಟ್ಸ್ ಆಫ್ ಅ ಸೆಟ್ನು ಒಳಗಡೆ ಬರೆಯೋದು. ಅದನ್ನು ಹೇಗೆ ಬರಿತೀವಿ ಅಂದರೆ ಎ ಇಸ್ ಈಕ್ವಲ್ ಟು ಎ ಇ ಐ ಓ ಯು. ಇದು ರೋಸ್ಟರ್ ಮೆಥಡ್ ಅಂದರೆ ಈ ಕ್ಯಾಪಿಟಲ್ ಎ ಏನಾಗುತ್ತೆ? ವೆರಿ ಗುಡ್, ಸೆಟ್ ನೇಮ್ ಆಗುತ್ತೆ. ಅಂಡ್ ಈ ಸ್ಮಾಲ್ ಲೆಟರ್ಸ್ ಎಲ್ಲ ಏನಾಗುತ್ತೆ? ವೆರಿ ಗುಡ್, ಎಲಿಮೆಂಟ್ಸ್ ಆಗುತ್ತೆ. ಅಂಡ್ ಎಲ್ಲ ಯಾವುದರಿಂದ ಸಪ್ರೇಟ್ ಆಗಿದೆ? ಕಾಮಾಯಿಂದ ಸಪ್ರೇಟ್ ಆಗಿದೆ. ಅಂಡ್ ಆರ್ ಆಲ್ವೇಸ್ ಎನ್ಕ್ಲೋಸ್ಡ್ ವಿತ್ ಫ್ಲವರ್ ಬ್ರಾಕೆಟ್ಸ್ ಆರ್ ಬ್ರೆಸಸ್ ಅಂತ ಹೇಳ್ತೀವಿ. ಅರ್ಥ ಆಯಿತು ಅಲ್ವಾ? ನೆಕ್ಸ್ಟ್ ನಮ್ಮಲ್ಲಿ ಒಂದು ಗ್ರೀಕ್ ವರ್ಡ್ ಇದೆ, ಎಪ್ಸಿಲಾನ್ ಅಂತ. ಈ ಎಪ್ಸಿಲಾನ್ ಅಂತ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾನು ಈಗ ಬರೀತೀನಿ ಎ ಎಪ್ಸಿಲಾನ್ ಕ್ಯಾಪಿಟಲ್ ಎ. ಏನಿದೆ ಅರ್ಥ ಅಂದರೆ ಈ ಎ ಅನ್ನುವಂತಹ ಎಲಿಮೆಂಟು ಈ ಎ ಅನ್ನೋದು ಸೆಟ್ಟಲ್ಲಿ ಇದೆ ಅಂತ. ಈ ಎಪ್ಸಿಲಾನ್ ವರ್ಡ್ ನಾವು ಏನಂತ ಹೇಳ್ತೀವಿ ಅಂದರೆ ಬಿಲಾಂಗ್ಸ್ ಟು. ಎ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ. ಈ ಎ ಅನ್ನೋ ವಸ್ತು ಈ ಸೆಟ್ ಎಗೆ ಸೇರಿದ್ದು ಅಂತ ಇದರ ಅರ್ಥ. ಹಾಗಾದರೆ ಇಲ್ಲಿ ನಮಗೆ ಬಿ ಇಲ್ಲ. ಬಿ ಅನ್ನೋದು ಡಸ್ ನಾಟ್ ಬಿಲಾಂಗ್ಸ್ ಟು ಸೆಟ್ ಎ. ಅಂದರೆ ಈ ಬಿ ಅನ್ನೋ ಎಲಿಮೆಂಟು ಸೆಟ್ ಎ ಅಲ್ಲಿ ಇಲ್ಲ ಅಂತ ಅರ್ಥ. ಇದು ಯಾವ ಲೆಟರ್? ಇದು ಗ್ರೀಕ್ ಲೆಟರ್. ಏನದನ್ನ ರೆಪ್ರೆಸೆಂಟ್ ಮಾಡುತ್ತೆ? ಬಿಲಾಂಗಿಂಗ್ಸ್. ಕೊಟ್ಟಿರುವಂತಹ ಎಲಿಮೆಂಟು ಇರುವಂತಹ ಸೆಟ್ಟಲ್ಲಿ ಇದೆಯೋ ಇಲ್ವೋ ಅಂತ ರೆಪ್ರೆಸೆಂಟ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಗ್ರೀಕ್ ಸಿಂಬಲ್. ವಾಟ್ ಇಸ್ ದಟ್?
epsilon A belongs to B, sorry, A belongs to set A, E belongs to set A, F does not belongs to set A. ಅರ್ಥ ಆಯ್ತಾ? In our next class, we will discuss about types of sets. ಕ್ಲಾಸ್ ಇಷ್ಟ ಆಗಿದ್ರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ಗುಡ್ ಡೇ.